ನಮಸ್ಕಾರ. ಇವತ್ತಿನ ವಿಡಿಯೋ 45 ವರ್ಷಕ್ಕೆ 2 ಕೋಟಿ ಇದ್ದರೆ ನಿವೃತ್ತಿಗೆ ಸಾಕೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ಚಾನೆಲ್ ಮೆಂಬರ್ಸ್ಗೆ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಬಹಳಷ್ಟು ವಿಡಿಯೋಗಳನ್ನು ಮಾಡ್ತೇವೆ. ಮತ್ತು ನಿಮಗೆ ಗೊತ್ತಿದ್ದ ಹಾಗೆ ವಾರಕ್ಕೆ ಒಮ್ಮೆ ಒಂದು ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಅನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ ಬಹಳ ದಿನಗಳಿಂದ. ಆದರೂ ಕೂಡ ಹಲವಾರು ಬಾರಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಮೊನ್ನೆ ನಮ್ಮ ಚಾಟ್ ಬಾಕ್ಸ್ನಲ್ಲಿ ಪ್ರವೀಣ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದರು. ನನಗೆ 45 ವರ್ಷಕ್ಕೆ 2 ಕೋಟಿ ಇದ್ದರೆ ರಿಟೈರ್ಮೆಂಟ್ ತಗೊಳ್ಬಹುದೇ ಅಂತ. ಆದ್ದರಿಂದ ಅದಕ್ಕೆ ಉತ್ತರವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಪರ್ಟಿಕ್ಯುಲರ್ ವಿಡಿಯೋನ ಹೊರತಂದಿದ್ದೇವೆ. ಮೊದಲನೇದಾಗಿ ಪ್ರವೀಣ್ ಕುಮಾರ್ ಅವರು ಕೊಟ್ಟಂತಹ ಮಾಹಿತಿ ನಮಗೆ ಸಾಕಾಗ್ತಾ ಇಲ್ಲ. ಉದಾಹರಣೆಗೆ ಪ್ರವೀಣ್ ಕುಮಾರ್ ಅವ್ರದ್ದು ಎಷ್ಟು ಜನ ಮಕ್ಕಳಿದ್ದಾರೆ, ಫ್ಯಾಮಿಲಿ ಸೈಜ್ ಎಷ್ಟಿದೆ, 2 ಅವರ ಇವತ್ತಿನ ಏಜ್ ಎಷ್ಟು, 3 ಪ್ರವೀಣ್ ಕುಮಾರ್ ಅವರ ಅಪ್ರಾಕ್ಸಿಮೇಟ್ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆ. ಇದಿಷ್ಟು ಬಂದರೆ ಒಂದಷ್ಟು ಅಕ್ಯುರೇಟ್ ಆಗಿ ಕೊಡ್ಬೋದು. ಆದರೆ ನಾವು ಒಂದಷ್ಟು ಊಹಾಪೋಹ ಕಲ್ಪನೆಗಳನ್ನು ನಡೆಸಿ ಪ್ರವೀಣ್ ಕುಮಾರ್ ಅವರಿಗೆ ಇಷ್ಟು ವಯಸ್ಸಾಗಿರ್ಬೋದು ಅನ್ನುವಂಥ ಐಡಿಯಾ ತಗೊಂಡು ಇವತ್ತು ಉತ್ತರ ಕೊಡ್ತಾ ಇದ್ದೇವೆ. ಅಂದಾಜು ಅದೇ ಥಾಟ್ ಪ್ರೊಸೆಸ್ನಲ್ಲಿ ನೀವು ಕೂಡ ನಿಮ್ಮ ರಿಟೈರ್ಮೆಂಟ್ ಅನ್ನು ಪ್ಲಾನ್ ಮಾಡ್ಬೋದು. ಸಾಮಾನ್ಯವಾಗಿ ಜನ ರಿಟೈರ್ ಆಗೋದು 60ಕ್ಕೆ. ಕೆಲವರು ನಾನು 45ಕ್ಕೆ ರಿಟೈರ್ ಆಗ್ತೇನೆ ಅಂತ ಏನಾದರೂ ಪ್ಲಾನಿಂಗ್ ಮಾಡಿದ್ರೆ ಮತ್ತು 45ರ ಮೇಲೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಂಡ್ಬಿಟ್ರೆ ಮತ್ತೆ ನನ್ನ ಹವ್ಯಾಸದಲ್ಲಿ ತೊಡಗ್ತೇನೆ ಅಂತಂದ್ರೆ ಅದರಲ್ಲಿ ತಪ್ಪು ಏನೂ ಇಲ್ಲ, ಒಂದು ಒಳ್ಳೆ ಐಡಿಯಾನೇ. ಈಗ ಪ್ರಶ್ನೆ ಏನು ಅಂತಂದ್ರೆ 2 ಕೋಟಿ ಸಾಕಾಗುತ್ತಾ? ಇಲ್ಲಿ ನಾವು ಒಂದಷ್ಟು ಊಹೆಗಳನ್ನು ಮಾಡ್ಕೊಂಡಿದ್ದೇವೆ. ಏನದು ಊಹೆ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಯಾಕಂದ್ರೆ ಪ್ರವೀಣ್ ಕುಮಾರ್ ಅವರು ಕರೆಕ್ಟ್ ಆಗಿ ಎಲ್ಲ ಮಾಹಿತಿಯನ್ನು ಒದಗಿಸಿಲ್ಲ. ಮೊದಲನೆಯ ಅಸಂಪ್ಷನ್ ಏನು ಅಂತಂದ್ರೆ ಪ್ರವೀಣ್ ಕುಮಾರ್ ಅವರು 2 ಕೋಟಿ ಇದೆ ಅಂತ 45 ವರ್ಷಕ್ಕೆ ರಿಟೈರ್ ಆಗ್ತಾರೆ. ಅಲ್ಲಿಂದ ಮೇಲೆ ಅವ್ರ ಹತ್ರ ಆಕ್ಟಿವ್ ಇನ್ಕಮ್ ಇರುವುದಿಲ್ಲ. ಎರಡನೇ ಊಹೆ ಏನು ಅಂತಂದ್ರೆ ಪ್ರವೀಣ್ ಕುಮಾರ್ ಮತ್ತು ಅವರ ಹೆಂಡತಿ 85 ವರ್ಷದವರೆಗೂ ಜೀವಂತವಾಗಿರ್ತಾರೆ. ಅದರಿಂದ ಮೇಲೆ ಜೀವಂತ ಆಗಿರುವಂತ ಚಾನ್ಸಸ್ ಇದೆ. ಅಲ್ಲಿಗೆ 2 ಕೋಟಿ ಸಾಕಾಗುತ್ತಾ ಇನ್ನು 40 ವರ್ಷಕ್ಕೆ? ಮೂರನೇದ್ದು ಪ್ರವೀಣ್ ಕುಮಾರ್ ಅವರು ಈಗಾಗಲೇ ಇಡೀ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಈಗ 4ನೇ ಅಸಂಪ್ಷನ್ ಏನು ಅಂತಂದ್ರೆ ಪ್ರವೀಣ್ ಕುಮಾರ್ ಅವರು ಈಗಾಗಲೇ ಅಂದಾಜು 45 ವರ್ಷಕ್ಕೆ ಹತ್ರ ಇದ್ದಾರೆ. 2 ಕೋಟಿ ಅವ್ರ ಹತ್ರ ಇದೆ. ಮತ್ತೆ ರಿಟೈರ್ಮೆಂಟ್ಗೆ ಸಾಕಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೀಗ 25-30 ಆಗಿದೆ ಅಂತಂದ್ರೆ 45 ಸಾಕಾಗುವುದಿಲ್ಲ. 5ನೆಯ ಅಸಂಪ್ಷನ್ ಏನು ಅಂತಂದ್ರೆ ಪ್ರವೀಣ್ ಕುಮಾರ್ ಅವರ ಮಂತ್ಲಿ ಎಕ್ಸ್ಪೆನ್ಸಸ್ ಪ್ರತಿ ತಿಂಗಳು 50,000 ಮತ್ತೆ ಅದು ಅಂದಾಜು 6% ಆಗಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಓವರ್ ದ ಇಯರ್ಸ್. ಈಗ 6ನೆಯ ಅಸಂಪ್ಷನ್ ಏನು ಅಂತಂದ್ರೆ ಪ್ರವೀಣ್ ಕುಮಾರ್ ಅವರ ಮಕ್ಕಳು ದೊಡ್ಡದಾಗಿದ್ದಾರೆ, ಅವರು ಈಗಾಗಲೇ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆಗೆ ಬೇಕಾದ ಹಣವನ್ನು ಈಗಾಗಲೇ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. 2 ಕೋಟಿ ಇರೋದು ಕೇವಲ ರಿಟೈರ್ಮೆಂಟ್ಗೆ ಮಾತ್ರ. ಈಗ ಇವೆಲ್ಲವನ್ನು ಕೂಡ ಊಹೆ ಮಾಡಿಕೊಂಡು ಅಸ್ಯೂಮ್ ಮಾಡಿಕೊಂಡು ಈಗ ಪ್ರವೀಣ್ ಕುಮಾರ್ ಅವರಿಗೆ 45 ವರ್ಷ ಆಗಿದೆ, ತಿಂಗಳಿಗೆ 1 ಲಕ್ಷ ರೂಪಾಯಿ ಬೇಕಾಗುತ್ತೆ ಮನೆ ಖರ್ಚಿಗೆ ಅಂತಂದ್ರೆ ವರ್ಷಕ್ಕೆ 12 ಲಕ್ಷ. ಇನ್ನು 40 ವರ್ಷ ಇರ್ತಾರೆ ಅಂತಂದ್ರೆ 4.80 crores ಆಯ್ತು. ಇದು ಮೇಲಕ್ಕೆ ಕೆಳಕ್ಕೆ ಹೋಗ್ಬೋದು ಡಿಪೆಂಡಿಂಗ್ ಆನ್ ದ ಇನ್ಫ್ಲೇಷನ್. ಆದರೆ ಒಂದು ಗುಡ್ ನ್ಯೂಸ್ ಇದೆ, 4.80 crores ಬೇಕಾಗಿದ್ದು ಅವರಿಗೆ 40 ವರ್ಷದಲ್ಲಿ ಮೊದಲನೇ ವರ್ಷನೇ ಆ ಅಮೌಂಟ್ ಇರಬೇಕಾಗಿಲ್ಲ. ಆಗ ಈ ರೀತಿ ಲೆಕ್ಕ ಹಾಕಿ ನಿಮ್ಮ ಮುಂದೆ ಒಂದು ಟೇಬಲ್ ಇಟ್ಟಿದ್ದೇನೆ. ಇನ್ವೆಸ್ಟ್ಮೆಂಟ್ ಅಲೋಕೇಶನ್ ಬೈ ಪ್ರವೀಣ್ ಕುಮಾರ್. ಪ್ರವೀಣ್ ಕುಮಾರ್ ಅವರು ತಮ್ಮಲ್ಲಿರುವಂತಹ ಕಾರ್ಪಸ್ ನಲ್ಲಿ 75% ಅನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ದಾರೆ. ಅಂತಂದ್ರೆ 1.5 crores ಆಯ್ತು 2 crores ನಲ್ಲಿ. ಮತ್ತೆ ಷೇರು ಮಾರುಕಟ್ಟೆಯಿಂದ ಪ್ರತಿ ವರ್ಷ 15-20% ಬರುತ್ತೆ ಅಂತ ಅಸ್ಯೂಮ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ನೀವೊಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಆಗಿದ್ದು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀರಿ ಅಂತಂದ್ರೆ ಅದು ಸಾಧ್ಯ. ಅಲ್ಲಿಗೆ ಇಯರ್ಲಿ ಇನ್ಕಮ್ 22-30 ಲಕ್ಷ ಆಯಿತು. ಮತ್ತೆ ಉಳಿದ 0.5 crore ಅನ್ನು ನೀವು ಫಿಕ್ಸ್ಡ್ ಡಿಪಾಸಿಟ್ ಬ್ಯಾಂಕು ಪೋಸ್ಟ್ ಆಫೀಸಲ್ಲಿ ಹಾಕಿದ್ರಿ ಅಂತಂದ್ರೆ 4-5% ಬರ್ಬೋದು.
ಅಲ್ಲಿಗೆ 2.5 ಲ್ಯಾಕ್ಸ್ ಆಯಿತು ಇಯರ್ಲಿ ಇನ್ಕಮ್. ಟೋಟಲ್ 2 ಕೋಟಿಗೆ ನಿಮಗೆ ಒಂದು ವರ್ಷಕ್ಕೆ 24.5 to 32.5 ಲ್ಯಾಕ್ಸ್ ಬಂತು. ಅಫ್ಕೋರ್ಸ್ ಇದರಲ್ಲಿ ಸ್ವಲ್ಪ ಟ್ಯಾಕ್ಸ್ ಅನ್ನು ತೆಗಿಬೇಕಾಗುತ್ತೆ. ಈಗ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಪ್ರವೀಣ್ ಕುಮಾರ್ ಅವರ ಫಿಕ್ಸಡ್ ಡಿಪಾಸಿಟ್ ಏನಿದೆ ಅದರಿಂದ ತಿಂಗಳಿಗೆ 50,000 ರೂಪಾಯಿ ಬರುತ್ತೆ. ಅದು ಗ್ಯಾರಂಟಿಯಾಗಿ ಬರುತ್ತೆ. ಸೊ ಅದರಿಂದಾಗಿ ಆ ಚಿಂತೆ ಇರೋದಿಲ್ಲ. ಷೇರು ಮಾರುಕಟ್ಟೆ ಹಣವನ್ನು ಬಳಸ್ಕೋಬಹುದು, ಬಳಸಿಕೊಳ್ಳದೆ ಕೂಡ ಇರಬಹುದು. ಷೇರು ಮಾರುಕಟ್ಟೆಯ ಪ್ರಾಫಿಟ್ ಬಗ್ಗೆ ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕೆಲವು ಸತಿ ಷೇರು ಮಾರುಕಟ್ಟೆಯಲ್ಲಿ ಬಂಪರ್ ಪ್ರಾಫಿಟ್ ಬರುತ್ತೆ. ಕೆಲವು ವರ್ಷ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಕಮ್ಮಿ ಆಗ್ಬೋದು. ಅಂದರೆ ಇನ್ ಜನರಲ್ ಒಂದು 12ರಿಂದ 15% ಪ್ರತಿ ವರ್ಷ ಬಂದೇ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅನ್ನುವಂಥದ್ದು ನನ್ನ ಮತ್ತು ಇತರ ತಜ್ಞರ ಒಂದು ಅಭಿಪ್ರಾಯ. ಪ್ರವೀಣ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. 2 ಕೋಟಿ ರಿಟೈರ್ಮೆಂಟ್ಗೆ ಈಗಾಗಲೇ ಇಟ್ಟಿದ್ದೀರಿ, ಅದು ಸಾಕಾಗುತ್ತೆ. ನೀವು ನಿಮ್ಮ ಎಕ್ಸ್ಪೆಂಡಿಚರ್ ಅನ್ನು ಕಂಟ್ರೋಲ್ ಮಾಡ್ತೀರಿ ಮತ್ತು ನಿಮ್ಮ ಪೋರ್ಟ್ಫೋಲಿಯೋನ ಚೆನ್ನಾಗಿ ನೋಡ್ಕೊಳ್ತೀರಿ ಷೇರು ಮಾರುಕಟ್ಟೆಯಲ್ಲಿ ಅಂತ ಇದ್ರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಬಹುಶಃ 2 ಕೋಟಿ ಸಾಕಾಗೋದಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ರೆ ನಮ್ಮ ಸಲಹೆ 3ರಿಂದ 3.5 ಕೋಟಿಗೆ ನಿಮ್ಮ ಗೋಲನ್ನು ಇಟ್ಕೊಳ್ಳಿ. ಅಷ್ಟೇ ಅಲ್ಲ, 45ರ ಬದಲು 50ಕ್ಕೆ ರಿಟೈರ್ ಆಗಿ ಒಂದಷ್ಟು ಎಕ್ಸ್ಟ್ರಾ ದುಡ್ಡು ಮತ್ತೆ ಒಂದಷ್ಟು SEP ಎಕ್ಸ್ಟ್ರಾ ಮಾಡಿರ್ತೀರಿ ಷೇರು ಮಾರುಕಟ್ಟೆಯಲ್ಲಿ. ಅಲ್ಲದೆ ನಿಮ್ಮ ಎಕ್ಸ್ಪೆಂಡಿಚರ್ ಅನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಈ ದುಡ್ಡು ನಿಮಗೆ ರಿಟೈರ್ಮೆಂಟ್ ವರೆಗೂ ಆರಾಮಾಗಿ ಸಾಕಾಗುತ್ತೆ. ಪ್ರವೀಣ್ ಕುಮಾರ್ ಅವರು 45ಕ್ಕೆ ರಿಟೈರ್ ಆದ ಮೇಲೆ ಇನ್ಯಾವುದಾದ್ರೂ ಒಂದು ಹೊಸ ಜಾಬು ಅಥವಾ ಬಿಸ್ನೆಸ್ ಮಾಡ್ತೇನೆ, ಅದರಿಂದಲೂ ಕೂಡ ಒಂದಷ್ಟು ಹಣ ಬರುತ್ತೆ ಅಂತಾದ್ರೆ 2 ಕೋಟಿ ಬೇಕಾದಷ್ಟು ಆಯಿತು, ಯಾವ ಭಯವೂ ಇಲ್ಲದೆ ರಿಟೈರ್ ಆಗ್ಬೋದು. ನಾನು ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಬಹಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ರಿಟೈರ್ಮೆಂಟಿಗೆ ಎಷ್ಟು ಬೇಕು, ನಾನು ಎಷ್ಟು ವರ್ಷ ಇನ್ನೂ ಬದುಕಿರುತ್ತೇನೆ, ಮತ್ತು ನನ್ನ ಹಣ ಏನಾದರೂ ಕಮ್ಮಿ ಆದರೆ ನನ್ನ ಮಕ್ಕಳ ಮುಂದೆ ನಾನೇನಾದರೂ ಕೈ ಚಾಚಬೇಕಾಗುತ್ತಾ? ಅದಕ್ಕೋಸ್ಕರ ಈ ವಿಡಿಯೋನ ಕನಿಷ್ಠ ಒಂದು 3 ಸತಿ ಏನಾದರೂ ನೋಡಿ ಅರ್ಥ ಮಾಡ್ಕೊಳ್ಳಿ. ಅಲ್ಲದೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಸೇರಿ ಒಂದಷ್ಟು ದೊಡ್ಡ ಮೊತ್ತವನ್ನು ಕ್ರೋಢೀಕರಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಕೂಡ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೇನಾದರೂ 60 ವರ್ಷಕ್ಕಿಂತ ಮುಂಚೆ ರಿಟೈರ್ ಆಗಬೇಕು ಅಂತ ಏನಾದರೂ ಅಪೇಕ್ಷೆಯನ್ನು ಹೊಂದಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಲ್ಲ, ಅದಕ್ಕೋಸ್ಕರ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.